ನಿನ್ನ ಮೇಲೆ ನಂಬಿಕೆ ಇಲ್ಲದವರಿಗೆ ವಿವರಣೆ ಕೊಡಬೇಕಾಗಿಲ್ಲ. ಎರಡನೆಯದು, ನಿನಗೆ ಗೌರವ ಇಲ್ಲದ ಕಡೆ ಹೆಚ್ಚು ಸಮಯವನ್ನ ಇರಬೇಡ. ಇನ್ನು ಮೂರನೆಯದು, ನಿಮ್ಮ ಕಣ್ಣೀರಿಗೆ ಬೆಲೆ ಕೊಡದವರಿಗಾಗಿ ದುಃಖಿಸಬೇಕಾಗಿಲ್ಲ. ತೀಡದೆ ಇದ್ದರೆ ರತ್ನ ಪ್ರಕಾಶಿಸುವುದಿಲ್ಲ. ಹಾಗೆಯೇ ಕಷ್ಟಗಳಿಗೆ ತಡೆದುಕೊಳ್ಳದೆ ಇದ್ದರೆ ವ್ಯಕ್ತಿ ಎಂದಿಗೂ ಕೂಡ ಪರಿಪೂರ್ಣತೆಯನ್ನು ಸಾಧಿಸುವುದಿಲ್ಲ. ಅಳುವುದು ತಪ್ಪಲ್ಲ, ಹಾಗೆ ಕೆಳಗೆ ಬೀಳುವುದು ಕೂಡ ತಪ್ಪಲ್ಲ. ಅತ್ತ ನಂತರ ನಗದಿರುವುದು ತಪ್ಪು ಮತ್ತು ಕೆಳಗೆ ಬಿದ್ದ ನಂತರ ಮೇಲೆ ಏಳದೇ ಇರುವುದು ತಪ್ಪು. ಅಂದರೆ ಜೀವನವೆಲ್ಲ ದುಃಖದಲ್ಲಿಯೇ ಮುಳುಗುವುದು ಅಲ್ಲ. ಸೋತರೆ ಜೀವನವೆಲ್ಲ ಸೋಲೆ ಎಂದು ಭಾವಿಸುವುದು ಅಲ್ಲ. ಮತ್ತೆ ಗೆಲ್ಲಲು ಯತ್ನಿಸುವುದು. ಮನುಷ್ಯನಿಗೆ ಬೇಕಾಗಿ ಇರುವುದು ಬರೀ ಆಸ್ತಿ ಅಂತಸ್ತುಗಳೇ ಅಲ್ಲ, ಜೊತೆಗೆ ಬಾಂಧವ್ಯ ಮತ್ತು ಆತ್ಮೀಯತೆ. ಆಸ್ತಿಗಳು ಕರಗಿ ಹೋದರೂ ಕೂಡ ಜೀವಿಸಬಹುದು, ಆದರೆ ಬಾಂಧವ್ಯ ಆತ್ಮೀಯತೆ ದೂರವಾದರೆ ಜೀವಿಸುವುದಕ್ಕೆ ಸಾಧ್ಯವೇ? ನಿಮಗೆ ಸಹಾಯ ಮಾಡಿದವರನ್ನ ಯಾವತ್ತಿಗೂ ಕೂಡ ಮರೆಯಬೇಡ. ನಿನ್ನನ್ನ ಪ್ರೀತಿಸಿದವರನ್ನ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ದ್ವೇಷಿಸಬೇಡ. ಹಾಗೆ ನಿನ್ನನ್ನ ನಂಬಿದವರನ್ನ ಮೋಸಗೊಳಿಸಲೇಬೇಡ. ನಿನಗೆ ಬೇಕಾದಾಗ ಯಾವುದೂ ಸಿಗುವುದಿಲ್ಲ. ನಿನಗೆ ಸಿಗಬೇಕೆಂದು ಬರೆದಿದ್ದರೆ ಯಾವುದೂ ಕೂಡ ನಿಲ್ಲುವುದಿಲ್ಲ. ಸಿಗಲಿಲ್ಲವೆಂದು ದುಃಖಕ್ಕೆ ಒಳಗಾಗಬೇಡ. ಹಾಗೆಯೇ ಸಿಕ್ಕಿದೆ ಎಂದು ಹಿಗ್ಗಲೂ ಬೇಡ. ಎಲ್ಲವೂ ಕರ್ಮದಲ್ಲಿಯ ಒಂದು ಭಾಗವೇ ಎಂದು ಗುರುತಿಸಿ. ನಮ್ಮ ಮನೆಯ ಛಾವಣಿಯ ರಂಧ್ರ ಬಿಸಿಲಿನಲ್ಲಿ ಗೊತ್ತಾಗದೇ ಇರಬಹುದು, ಆದರೆ ಮಳೆ ಬಂದಾಗ ಅದರ ಭಂಡಾರ ಹೊರ ಬೀಳುತ್ತದೆ. ಹಾಗೆಯೇ ಮನುಷ್ಯರು ಕೂಡ ಅಷ್ಟೇ. ಸರಿಯಾದ ಸಮಯದಲ್ಲಿ ಅವರ ನಿಜ ಸ್ವರೂಪ ತಪ್ಪದೆ ಹೊರಗೆ ಬೀಳುತ್ತದೆ. ಚಪ್ಪಲಿ ಇಲ್ಲವೆಂದು ದುಃಖ ಪಡುವವರಿಗೆ ಕಾಲುಗಳೇ ಇಲ್ಲದವರು ಕಾಣಿಸದೆ ಹೊರತು ಅರ್ಥ ಆಗಲಿಲ್ಲವಂತೆ. ತಾನು ಎಷ್ಟು ಅದೃಷ್ಟವಂತ ಎಂದರೆ ಎಲ್ಲರೂ ಅಷ್ಟೇ. ಇರುವುದಕ್ಕಾಗಿ ಸಂತೋಷವನ್ನ ಪಡುವುದನ್ನ ಬಿಟ್ಟು ಇಲ್ಲದಿರುವುದಕ್ಕಾಗಿ ಪರಿತಪಿಸುವುದು. ಸತ್ಯಕ್ಕೆ ಮತ್ತು ಸುಳ್ಳಿಗೆ ವ್ಯತ್ಯಾಸವೇನೆಂದು ಗೊತ್ತೇ? ನೀನು ಹೇಳಿದ ಸುಳ್ಳನ್ನ ನೀನೇ ರಕ್ಷಿಸುತ್ತಿರಬೇಕು, ಆದರೆ ಸತ್ಯ ಯಾವಾಗಲೂ ಕೂಡ ನಿನ್ನನ್ನ ರಕ್ಷಣೆಯನ್ನ ಮಾಡುತ್ತದೆ. ಸ್ತ್ರೀಯರ ಅಂದ ಅವರ ಮುಖದಲ್ಲಿ ಇರುವುದಿಲ್ಲ, ಅವರ ನಿಜವಾದ ಪ್ರೇಮದಲ್ಲಿ ಇರುತ್ತದೆ. ಪುರುಷರ ಅಂದ ಅವರ ಆಸ್ತಿ ಸಂಪಾದನೆಯಲ್ಲಿ ಅಲ್ಲ, ಅವರು ಸ್ತ್ರೀಯರಿಗೆ ಕೊಡುವಂತಹ ಗೌರವದಲ್ಲಿ ಇರುತ್ತದೆ. ಒಂದು ಬಾರಿ ಪೆಟ್ಟು ಬಿದ್ದರೆ ತಿಳಿಯುತ್ತದೆ ನಿನ್ನಲ್ಲಿ ಎಷ್ಟು ಧೈರ್ಯ ಇರುತ್ತದೆ. ಒಂದು ಬಾರಿ ತಪ್ಪು ಮಾಡಿದರೆ ತಿಳಿಯುತ್ತದೆ ನೀನು ಇನ್ನೂ ಎಷ್ಟು ಕಲಿಯಬೇಕೆಂದು. ಹಾಗೆಯೇ ಒಂದು ಬಾರಿ ಸೋತರೆ ತಿಳಿಯುತ್ತದೆ ನೀನು ಹೇಗೆ ಗೆಲ್ಲಬಹುದು ಎಂದು. ಈ ಮೂರನ್ನ ಯಾವತ್ತಿಗೂ ಕೂಡ ಹತ್ತಿರಕ್ಕೆ ಬಿಟ್ಟು ಕೊಳ್ಳಬೇಡಿ. ನಮಗೆ ಬೆಲೆ ಕೊಡದವರನ್ನ, ನಮ್ಮ ಬಗ್ಗೆ ಅಸೂಯೆಯನ್ನ ಪಡುವವರನ್ನ, ಹಾಗೆಯೇ ನಮ್ಮ ಬಗ್ಗೆ ಇತರರ ಹತ್ತಿರ ಕೆಟ್ಟದ್ದಾಗಿ ಹೇಳುವವರನ್ನ, ನಮ್ಮ ವ್ಯಕ್ತಿತ್ವದ ಬಗ್ಗೆ ಒಬ್ಬರು ಬೆರಳತ್ತಿ ತೋರಿಸುವವರು ಎಂದರೆ ಅವರಿಗೆ ಇಷ್ಟವಾದ ಹಾಗೆ ನಾವು ಇಲ್ಲದಿರುವುದು ಅರ್ಥ. ಹಾಗೆಂದು ನಮ್ಮ ವ್ಯಕ್ತಿತ್ವ ಕೆಟ್ಟದ್ದೆಂದು ಅಲ್ಲ. ಹಾಗೆ ಬೆರಳೆತ್ತಿ ತೋರಿಸುವವರು ಶ್ರೇಷ್ಠರೆಂದು ಅಲ್ಲ. ಪತಿ ಪತ್ನಿಯ ಸಂಬಂಧ ಕಣ್ಣಿಗೆ ಕೈಗೆ ಇರುವ ಸಂಬಂಧದ ಹಾಗೆ. ಕೈಗೆ ಗಾಯವಾದರೆ ಕಣ್ಣೀರು ಬರುತ್ತದೆ, ಕಣ್ಣೀರು ಬಂದರೆ ಕೈ ಒರೆಸುತ್ತದೆ. ಜೀವನದಲ್ಲಿ ಹಣ ಇದ್ದರೆ ಸಂಬಂಧಿಕರು, ಪ್ರೇಮ, ಹಾಗೆಯೇ ನಂಬಿಕೆ ಎಲ್ಲವೂ ಬರುತ್ತದೆ. ಅದೇ ಹಣ ಇಲ್ಲದಿದ್ದರೆ ನಮ್ಮವರು ಸಹ ಅನ್ಯರು ಆಗುತ್ತಾರೆ. ಹಣ ಇದ್ದರೆ ಅನ್ಯರು ಸಹ ನಮ್ಮವರು ಆಗುತ್ತಾರೆ. ನಿನ್ನ ಮೊದಲ ಯಶಸ್ಸು ಯಾವುದು ಗೊತ್ತೇನು? ನಿನ್ನನ್ನು ನೀನು ಪ್ರೀತಿಸುವುದು, ನಿನ್ನನ್ನು ನೀನು ಗೌರವಿಸುವುದು, ನಿನ್ನನ್ನು ನೀನು ನಂಬುವುದು. ಇವರೆಲ್ಲರನ್ನ
ಇವೆಲ್ಲವನ್ನ ನೀನು ಅನುಸರಿಸಿದರೆ ನೀನು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿದ ಹಾಗೆ. ಸಮಾಜದಲ್ಲಿ ಬದಲಾವಣೆ ಬರುವುದಿಲ್ಲ. ಏಕೆ ಗೊತ್ತೇನು? ಬಡವನಿಗೆ ಧೈರ್ಯ ಇಲ್ಲ, ಮಧ್ಯ ತರಗತಿಯಲ್ಲಿ ಇರುವವರಿಗೆ ಸಮಯ ಇರುವುದಿಲ್ಲ, ಇನ್ನು ಧನಿಕರಿಗೆ ಅದರ ಅವಶ್ಯಕತೆಯೇ ಇಲ್ಲ. ನಿನ್ನ ಒಂದು ಕಣ್ಣೀರಿನಿಂದಲೇ ಕಷ್ಟ ಪಡಬೇಕೆನ್ನುವಂತಹ ಆಶೆ ಹುಟ್ಟಬೇಕು. ಅವಮಾನಗಳಿಂದಲೇ ಅಂದುಕೊಂಡಿದ್ದನ್ನ ಸಾಧಿಸುವಂತಹ ಹಠ ಹುಟ್ಟಬೇಕು. ಯಾರಾದರೆ ನಿನ್ನ ಅವಹೇಳನ ಮಾಡಿರುತ್ತಾರೆಯೋ ಅವರೇ ನಿನಗಾಗಿ ಕಾಯುವಷ್ಟು ಎತ್ತರದ ಶಿಖರಕ್ಕೆ ಮುಟ್ಟುವ ಮಾರ್ಗ ಹುಟ್ಟಬೇಕು. ಒಂದು ವಸ್ತುವಿನ ಬೆಲೆ ಕೊಂಡುಕೊಳ್ಳುವ ಮುನ್ನ ತಿಳಿಯುತ್ತದೆ, ಆದರೆ ಒಬ್ಬ ವ್ಯಕ್ತಿಯ ಬೆಲೆ ಕಳೆದುಕೊಂಡ ನಂತರ ತಿಳಿಯುತ್ತದೆ. ಆದರೆ ಒಬ್ಬ ವ್ಯಕ್ತಿಯ ಬೆಲೆ ಕಳೆದುಕೊಂಡ ನಂತರವೇ ತಿಳಿಯುತ್ತದೆ. ವಿಚಿತ್ರ ಏನೆಂದರೆ ಈಗಿನ ಸಮಾಜ ವ್ಯಕ್ತಿಗಿಂತಲೂ ಕೂಡ ವಸ್ತುಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡುವಂತಾಗಿದೆ. ರೂಪವನ್ನ ನೋಡಿ ಮೋಸ ಹೋಗಬೇಡಿ, ಹಾಗೆ ರೂಪವನ್ನ ನೋಡಿ ಕುಗ್ಗಬೇಡಿ, ಹಿಗ್ಗಲೂ ಬೇಡಿ. ರೂಪವಾಗಲಿ ರೂಪಾಯಿ ಆಗಲಿ ಯಾವತ್ತಿಗೂ ಕೂಡ ಶಾಶ್ವತವಲ್ಲ. ಮನಸ್ಸಿನ ಪ್ರೇಮ ಅನುರಾಗಗಳೇ ಶಾಶ್ವತ. 40 ವಯಸ್ಸನ್ನ ದಾಟಿದಂತಹ ಮಹಿಳೆಯರಿಗೆ ತನ್ನ ಕುಟುಂಬದ ಆದಾಯ ಹೇಗೆ ಅಭಿವೃದ್ಧಿ ಗಳಿಸಬೇಕು ಅನ್ನುವ ಆಶಯದಲ್ಲಿ ಇರುತ್ತಾರೆ. ಈ ವಯಸ್ಸಿನ ಮಹಿಳೆಯರು ತನ್ನ ಮಕ್ಕಳ ಜವಾಬ್ದಾರಿಗಳೊಂದಿಗೆ ತನ್ನ ಪತಿಗೆ ಹೇಗೆ ಸಹಕಾರಿಯಾಗಬಲ್ಲೆ ಅನ್ನುವಂತಹ ಚಿಂತನೆಯೊಂದಿಗೆ ಮತ್ತು ತನ್ನ ಕುಟುಂಬದವರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಲು ಬಯಸುತ್ತಾಳೆ. ಹಸಿವು ನೀಗಿದ ಬಳಿಕ ಅನ್ನವನ್ನ, ಅವಸರ ತೀರಿದ ಬಳಿಕ ವ್ಯಕ್ತಿಯನ್ನ ಲಘುವಾಗಿ ನೋಡಬೇಡ. ಏಕೆಂದರೆ ಹಸಿವು ಮತ್ತೆ ಆಗುತ್ತದೆ, ಹಾಗೆ ಅವಸರ ಮತ್ತೆ ಬರುತ್ತದೆ. ಒಬ್ಬ ಮನುಷ್ಯನಿಗೆ ಕತ್ತಿಯನ್ನ ಕೊಟ್ಟು ವೀರರನ್ನಾಗಿ ಮಾಡಬಹುದು, ಪುಸ್ತಕವನ್ನ ಕೊಟ್ಟು ಮೇಧಾವಿಯನ್ನಾಗಿಯೂ ಕೂಡ ಮಾಡಬಹುದು. ಆದರೆ ಉನ್ನತವಾಗಿರುವಂತಹ ವ್ಯಕ್ತಿತ್ವವನ್ನು ರೂಪಿಸಲು ತನಗೆ ತಾನು ಮನಸ್ಸನ್ನ ಮಾಡಬೇಕು. ಇದ್ದಿದ್ದನ್ನ ಇದ್ದ ಹಾಗೆ ಹೇಳುವವರನ್ನ ದೂರ ಮಾಡಿ ಕೊಳ್ಳುವೆವು, ಇಲ್ಲದಿದ್ದನ್ನ ಇರುವ ಹಾಗೆ ಹೇಳುವವರನ್ನ ನಾವು ಸುಲಭವಾಗಿ ನಂಬುವೆವು. ಆದರೆ ಸತ್ಯ ತಿಳಿದವರೊಡನೆ ಪ್ರಾಮಾಣಿಕವಾಗಿ ಅಭಿಮಾನಿಸುವವರನ್ನ ಕಳೆದುಕೊಳ್ಳುವೆವು. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಕೂಡ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ನೀವು ಅಂದುಕೊಂಡಿರುವುದೆಲ್ಲವೂ ಕೂಡ ಈಡೇರುತ್ತದೆ. ಪ್ರತಿ ಬಾರಿಯೂ ಕೂಡ ನೀನು ಯಶಸ್ಸಿನಿಂದ ದೂರವಾಗುತ್ತಿರಬಹುದು. ನಿನ್ನ ಒಂದು ಸೋಮಾರಿತನದಿಂದಲೇ ಎನ್ನುವುದನ್ನ ನೆನಪಿನಲ್ಲಿ ಇಟ್ಟುಕೋ. ನಿನ್ನ ಒಂದು ನಿರಂತರವಾಗಿರುವಂತಹ ಪ್ರಯತ್ನದ ಗುಣದಿಂದ ಖಂಡಿತವಾಗಿಯೂ ಯಶಸ್ಸು ಎನ್ನುವುದು ದೊರೆಯುತ್ತದೆ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ವಿನಾಶಕ್ಕೆ ಮೊದಲು ಗರ್ವ ಎನ್ನುವುದು ಬರುತ್ತದೆ. ಯಾವತ್ತೂ ಯಾವುದರಿಂದಲೂ ಕೂಡ ಅಹಂಕಾರವನ್ನ ಪಡುವುದಕ್ಕೆ ಹೋಗಬಾರದು. ಅದು ಹಣದಿಂದಾಗಲಿ, ಅಧಿಕಾರದಿಂದ ಆಗಲಿ, ಬುದ್ಧಿ ಎಂದು ಕೂಡ ಆಗಲಿ, ಬಲದಿಂದ ಆಗಲಿ, ಅಥವಾ ಸೌಂದರ್ಯದಿಂದಲೂ ಕೂಡ ಆಗಿರಬಹುದು. ಯಾವುದೂ ಕೂಡ ಶಾಶ್ವತವಲ್ಲ. ಎಲ್ಲವೂ ದೇವರ ಕೃಪೆ ಎಂದು ತಿಳಿಯಬೇಕು. ಇಂದು ಇದ್ದಿದ್ದು ನಾಳೆಯೂ ಇರುವುದಿಲ್ಲ, ಇಂದು ಇದ್ದಿದ್ದು ನಾಳೆಯೂ ಕೂಡ ಇರುತ್ತದೆ ಎನ್ನುವಂತಹ ಖಚಿತತೆ ಎನ್ನುವುದು ಇರುವುದಿಲ್ಲ. ಯಾವುದು ಕೂಡ ಶಾಶ್ವತವಲ್ಲ. ಅದಕ್ಕಾಗಿ ಏಕೆ ಅಹಂಕಾರವನ್ನ ಪಡಬೇಕು? ನಾಲಿಗೆ ಕತ್ತಿಗಿಂತ ಬಹಳ ಚೂಪಾಗಿರುವುದು. ಅದು ರಕ್ತವನ್ನ ಚೆಲ್ಲಿಸದಿದ್ದರೂ ಕೂಡ ಚುಚ್ಚು ಮಾತುಗಳಿಂದ ಇತರರನ್ನ ಜೀವನ ಪರ್ಯಂತ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ನೋವನ್ನ ಉಂಟು ಮಾಡಬಲ್ಲದು. ಅದಕ್ಕಾಗಿ ಮಾತನಾಡುವ ಮುನ್ನ ಎಚ್ಚರ ಎನ್ನುವುದು ಇರಲಿ. ನಾವು ಮಾತನಾಡುವ ತುಟಿಗಳು ಸುಳ್ಳು ಹೇಳಬಹುದು, ಆದರೆ ನಮ್ಮ ಪರಿವರ್ತನೆ ಮಾತ್ರ ಸುಳ್ಳು ಹೇಳುವುದಿಲ್ಲ. ಪ್ರೇಮದಿಂದ ಸೇರಿಸಿದರೆ ಕ್ರೂರ ಮೃಗಗಳು ಕೂಡ ಪ್ರೇಮವನ್ನ ತೋರಿಸುತ್ತವೆ. ಆದರೆ ಕೆಲವೊಂದು ಬಾಂಧವ್ಯಗಳಿಗೆ ಮಾತ್ರ ಎಷ್ಟೇ ಪ್ರೇಮವನ್ನ ತೋರಿಸಿದರೂ ನೋವನ್ನ ಉಳಿಸುತ್ತವೆ.
ಪತಿ ಪತ್ನಿಯರ ನಡುವಿನ ಸಂಬಂಧಗಳಲ್ಲಿ ಯಾವುದೇ ಅನುಮಾನ ಬೇಡ. ಯಾವುದೇ ಸಂಬಂಧಗಳನ್ನ ಕೆಡಿಸುವಲ್ಲಿ ಅನುಮಾನ ಪಾತ್ರ ದೊಡ್ಡದು. ಇದು ತಪ್ಪು ತಿಳುವಳಿಕೆ ಕಾರಣವಾಗುತ್ತದೆ. ಆ ಅನುಮಾನ ಎನ್ನುವಂತಹ ವಿಷ ಒಮ್ಮೆ ಮನಸ್ಸನ್ನ ಹೊಕ್ಕರೆ ಅದನ್ನ ಹೊರ ತೆಗೆಯುವುದು ಕಷ್ಟ. ಪತಿ ಪತ್ನಿಯರ ನಡುವಿನ ಪರಸ್ಪರ ನಂಬಿಕೆಯಿಂದ ಮಾತ್ರ ಸಂಬಂಧ ಗಟ್ಟಿಗೊಳಿಸಲು ಸಾಧ್ಯವಾಗುವುದು. ವೈವಾಹಿಕ ಜೀವನದಲ್ಲಿ ಪತಿ ಪತ್ನಿಯರ ನಡುವಿನ ಪ್ರೀತಿಯನ್ನ ನಾಶಪಡಿಸುವಂತಹ ವಿಷಯಗಳಲ್ಲಿ ಅಹಂಕಾರವೂ ಕೂಡ ಒಂದು. ಪತಿ ಪತ್ನಿಯರ ಸಂಬಂಧಗಳಲ್ಲಿ ಅಹಂಕಾರ ಬೇಡವೇ ಬೇಡ. ನಾನು ನನ್ನದು ಎನ್ನುವುದಕ್ಕಿಂತ ನಮ್ಮದು ಎನ್ನುವಂತಹ ಭಾವ ಇದ್ದರೆ ಯಾವ ಸಂಬಂಧವೂ ಕೂಡ ಕೆಡುವುದಿಲ್ಲ. ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧಗಳನ್ನ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸಂಬಂಧಗಳಲ್ಲಿ ಅಹಂಕಾರವನ್ನ ಯಾವುದೇ ಕಾರಣಕ್ಕೂ ತರಬೇಡಿ. ಪರಸ್ಪರ ತಿಳುವಳಿಕೆ ಮತ್ತು ಸಾಮರಸ್ಯದಿಂದ ಮಾತ್ರ ಇದನ್ನ ಸಾಧಿಸುವುದಕ್ಕೆ ಸಾಧ್ಯವಾಗುವುದು. ಯಾವುದೇ ಬಲವಾದ ಸಂಬಂಧದ ವಿಶಿಷ್ಟ ಲಕ್ಷಣ ಏನೆಂದರೆ ಗೌರವ ಮತ್ತು ಸಹಕಾರ. ಪ್ರತಿಯೊಂದು ಸಂಬಂಧಕ್ಕೂ ಕೂಡ ಮಿತಿಗಳು ಇರುತ್ತದೆ. ಈ ಮಿತಿಯನ್ನ ಯಾರು ಮೀರಬಾರದು. ಉತ್ತಮ ಸಂಬಂಧವನ್ನ ಕಾಪಾಡಿಕೊಳ್ಳಲು ಪತಿ ಮತ್ತು ಹೆಂಡತಿ ಯಾವಾಗಲೂ ಕೂಡ ತಾಳ್ಮೆಯಿಂದ ಇರಬೇಕಾಗುತ್ತದೆ. ಎಲ್ಲ ಇರುವಂತವರಿಗೆ ನೀವು ಎಷ್ಟೇ ದೊಡ್ಡ ಸಹಾಯವನ್ನ ಮಾಡಿದರೂ ಕೂಡ ಅದು ಅವರ ದೃಷ್ಟಿಯಲ್ಲಿ ಚಿಕ್ಕದ್ದಾಗಿಯೇ ಕಾಣಿಸುತ್ತದೆ. ಆದರೆ ಏನೂ ಇಲ್ಲದವರಿಗೆ ಒಂದು ಹೊತ್ತು ಊಟ ಕೊಟ್ಟರೂ ಕೂಡ ಸಾಕು, ನೀನು ಅವರಿಗೆ ಭಗವಂತನ ಹಾಗೆ ಕಾಣಿಸುತ್ತೀಯ. ಕಷ್ಟ ಬರದೇ ಇದ್ದರೆ ಸುಖದ ಮೌಲ್ಯ ತಿಳಿಯುವುದಿಲ್ಲ. ಸುಖಕ್ಕೆ ಅಭ್ಯಾಸ ಬಿದ್ದರೆ ಕಷ್ಟ ಬಂದಾಗ ಏನು ಮಾಡಬೇಕು ಎನ್ನುವುದು ತಿಳಿಯುವುದಿಲ್ಲ. ಈ ಸಮಾಜದಲ್ಲಿ ನೀರು ಇರುವವರೆಗೂ ಬಾವಿಗೆ ಬೆಲೆ, ಹಾಗೆ ಹಣ ಇದ್ದಾಗ ಮನುಷ್ಯನಿಗೆ ಬೆಲೆ. ನೀರು ಇಲ್ಲದ ಬಾವಿಯಲ್ಲಿ ಕಸ ಹಾಕುತ್ತಾರೆ. ಹಾಗೆ ಹಣ ಇಲ್ಲದ ಮನುಷ್ಯನನ್ನ ಉಪಯೋಗಕ್ಕೆ ಬಾರದ ವಸ್ತುವನ್ನಾಗಿ ನೋಡುತ್ತಾರೆ. ಜಾತಿ, ಮತ, ಪ್ರತಿಷ್ಠೆ ಹಾಗೂ ಬಂಧುತ್ವ ಮತ್ತು ವಜ್ರಕ್ಕಿಂತ ಬೆಲೆ ಬಾಳುವಂತಹದ್ದು ಏನಾದರೂ ಇದ್ದರೆ ಅದು ಸ್ವಚ್ಛವಾಗಿ ಇರುವಂತಹ ಸ್ನೇಹವೊಂದೇ. ನಿನ್ನ ಕಷ್ಟಗಳಿಗೆ ಹಾಗೂ ನೋವುಗಳಿಗೆ ಗೆಜ್ಜೆ ಕಟ್ಟಿ ಎಲ್ಲರಿಗೂ ಕೇಳಿಸುವ ಹಾಗೆ ಮಾಡಬೇಡ. ಇಲ್ಲಿ ಕೇಳುವವರಿಗಿಂತ ನಗುವವರೇ ಹೆಚ್ಚು. ಕಿರು ನಗೆ ಮತ್ತು ಮೌನ ಸರಿಯಾಗಿ ಬಳಸಿಕೊಂಡರೆ ಈ ಎರಡು ಒಳ್ಳೆಯ ಆಯುಧಗಳು. ಅವು ನಿಮ್ಮೊಂದಿಗೆ ಇರುವವರೆಗೂ ನಿಮಗೆ ಅಪಜಯ ಇರುವುದಿಲ್ಲ. ಯಾವಾಗಾದರೆ ನೀವು ಇತರರ ಬಗ್ಗೆ ಯೋಚಿಸುತ್ತಾ ನಿನ್ನ ಸಮಯವನ್ನ ವ್ಯರ್ಥ ಮಾಡುತ್ತಾ ಇರುವೆಯೋ ಆಗಲೇ ನೀನು ನಿನ್ನ ಬೆಳವಣಿಗೆಯ ಅತ್ಯಮೂಲ್ಯವಾಗಿರುವಂತಹ ಕ್ಷಣಗಳನ್ನ ಕಳೆದುಕೊಳ್ಳುತ್ತಿದ್ದೀಯಾ ಎಂದು ಅರ್ಥವಾಗುವುದು. ಈ ದಿನ ನಿನ್ನನ್ನ ಕೀಳಾಗಿ ನೋಡಿದವರು ನಾಳೆ ನಿನ್ನನ್ನ ನೋಡಬೇಕೆಂದರೆ ಭಯ ಪಡಬೇಕು. ಬಿಟ್ಟು ಬೀಳಬಾರದು, ಗಾಯ ಕಾಣಬಾರದು. ಆದರೆ ನೋವು ಮಾತ್ರ ಬಲವಾಗಿ ಇರಬೇಕು. ಅದು ಕೇವಲ ನಿನ್ನ ಎತ್ತರದ ಯಶಸ್ಸಿನಿಂದ ಮಾತ್ರ ಸಾಧ್ಯವಾಗುವುದು. ಕೀಳಾಗಿ ನೋಡಿದವರೇ ಬಂದು ಬಾಗಿ ನಮಸ್ಕರಿಸಬೇಕು. ಆ ರೀತಿ ಬೆಳೆಯಬೇಕೇ ಹೊರತು ವೇಷ ಪ್ರತೀಕಾರಗಳಿಂದ ಸಮಯವನ್ನ ವ್ಯರ್ಥ ಮಾಡದೆ ನಿನ್ನ ಬೆಳವಣಿಗೆ ಗಮನವನ್ನ ಕೊಡು. ಎಲ್ಲರಂತೆ ಯಾವತ್ತಿಗೂ ಕೂಡ ಇರಬೇಡ. ಎಲ್ಲರ ಮಾತು ಯಾವತ್ತೂ ಕೂಡ ಕೇಳಬೇಡ. ಯಾವತ್ತಿಗೂ ಒಬ್ಬರಿಗೆ ದಾಸನಾಗಬೇಡ. ನಿನಗೆ ಯಾವುದೋ ಇಷ್ಟವೋ ಅದನ್ನ ಮಾಡು, ಆದರೆ ಎಲ್ಲರನ್ನ ತಿಳಿದುಕೊಂಡು ವಿಚಾರಿಸಿ ಮಾಡು. ಏಕೆಂದರೆ ನೀನು ಏನೇ ಮಾಡಿದರೂ ಕೂಡ ಅದರ ಪರಿಣಾಮಕ್ಕೆ ನೀನೇ ಜವಾಬ್ದಾರಿ ಇರುತ್ತೀಯ. ಪರಿಣಾಮಗಳನ್ನ ನೀನೇ ಎದುರಿಸಬೇಕು. ಯಾರನ್ನು ದೂಷಿಸುವ ಅಗತ್ಯ ಇಲ್ಲ. ಇವೆಲ್ಲವುಗಳು ನೀನು ಜೀವನದಲ್ಲಿ ಪಾಲಿಸಬೇಕಾಗಿರುವಂತಹ ಅಂಶ. ಇವೆಲ್ಲವನ್ನ ಚೆನ್ನಾಗಿ ಪಾಲಿಸು. ನಿನ್ನ ಜೀವನವನ್ನ ಚೆನ್ನಾಗಿ ರೂಪಿಸಿಕೋ. ನೀವು ಅಂದುಕೊಂಡಿರುವಂತಹ ಎಲ್ಲ ಕೆಲಸಗಳು ಹಾಗೆ ಆಗುತ್ತದೆ. ಕೇವಲ ಭಗವಂತ ಶ್ರೀಕೃಷ್ಣನಲ್ಲಿ ನಂಬಿಕೆಯನ್ನ ಇಡು.
ದುಡುಕುವುದು ಬೇಡ. ಸಮಯ ಯಾವಾಗಲೂ ಕೂಡ ಒಂದೇ ರೀತಿಯಾಗಿ ಇರುವುದಿಲ್ಲ. ಮೆರೆದವರೆಲ್ಲರೂ ಕೂಡ ಮಣ್ಣಾಗಲೇಬೇಕು. ನೀನು ಜೀವನದಲ್ಲಿ ತಾಳ್ಮೆಯನ್ನ ತಂದುಕೋ. ಹುಟ್ಟುವಾಗಲೂ ಕೂಡ ಒಬ್ಬರೇ, ಸಾಯುವಾಗಲೂ ಕೂಡ ಒಬ್ಬರೇ ಹೋಗಬೇಕು. ನಾವು ಭೂಮಿಗೆ ಬಂದಿರುವಂತಹ ಅತಿಥಿಗಳು ಮಾತ್ರ. ಈ ಭೂಮಿಯ ಮಾಲೀಕರು ನಾವು ಅಲ್ಲವೇ ಅಲ್ಲ. ಯಾರೇ ನಿಮ್ಮನ್ನ ಅವಮಾನಿಸಲಿ, ನೀವು ಯಾವುದೇ ಕಾರಣಕ್ಕೂ ಕೂಡ ಕಣ್ಣೀರನ್ನ ಇಡುವುದಕ್ಕೆ ಹೋಗಬಾರದು. ತಾಳ್ಮೆಯಿಂದ ಇದ್ದರೆ ಸಮಯ ಎನ್ನುವುದು ಬಂದೇ ಬರುತ್ತದೆ. ಅವಮಾನ ಮಾಡಿದವರೇ ಮುಂದೊಂದು ದಿನ ಸನ್ಮಾನವನ್ನು ಕೂಡ ಮಾಡುತ್ತಾರೆ. ನೀನು ಅನುಭವಿಸಿದ ಕಷ್ಟ, ನೋವಿನ ದಿನಗಳು ಮತ್ತು ಕಣ್ಣೀರು ಜೀವನದ ಪಾಠವನ್ನ ಕಲಿಸುತ್ತದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವಂತಹ ನಂಬಿಕೆಯನ್ನ ಇಡು. ಮುಂದಿನದ್ದನ್ನ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ನೋಡಿಕೊಳ್ಳುತ್ತಾನೆ. ಕೃಷ್ಣನ ಮೇಲೆ ನಂಬಿಕೆಯನ್ನ ಇಡು. ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾವು ಮೌನವಾಗಿ ಇರುವುದರಿಂದಲೇ ಸಮಸ್ಯೆಗಳು ತಾವಾಗಿಯೇ ಪರಿಹಾರವಾಗುತ್ತದೆ. ಹಾಗಾಗಿ ಜೀವನದಲ್ಲಿ ತಾಳ್ಮೆ ಎನ್ನುವುದು ತುಂಬಾನೇ ಮುಖ್ಯವಾಗುತ್ತದೆ. ಕಷ್ಟದ ದಿನಗಳಲ್ಲಿ ತಾಳ್ಮೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬಾರದು. ಎಲ್ಲವೂ ಒಂದು ಕಾರಣಕ್ಕಾಗಿಯೇ ಸಂಭವಿಸುತ್ತದೆ. ಜೊತೆಗೆ ಪರಿಹಾರವೂ ಕೂಡ ಸಿಗುತ್ತದೆ. ಆತಂಕ ಪಡುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಎಷ್ಟೇ ದೂರ ಆದರೂ ಕೂಡ ಸರಿಯಾದ ನೇರವಾಗಿ ಇರುವಂತಹ ದಾರಿಯಲ್ಲಿಯೇ ಹೋಗಬೇಕು. ಅಡ್ಡಾದಿಡ್ಡಿಯಾಗಿ ಓಡಿದವರು ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ಯಾರು ನಿನ್ನ ಜೊತೆ ಇರಲಿ ಬಿಡಲಿ, ನಿನ್ನ ಜೀವನದ ಭಾರವನ್ನ ನೀನೇ ಹೊರಬೇಕು. ಎಲ್ಲಿ ನಮಗೆ ಗೌರವ ಎನ್ನುವುದು ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಅದು ಒಬ್ಬರ ಮನೆಯಲ್ಲಿ ಆದರೂ ಸರಿ, ಒಬ್ಬರ ಮನಸ್ಸಿನಲ್ಲಿ ಆದರೂ ಕೂಡ ಸರಿ. ನಿನ್ನಲ್ಲಿ ಸಮುದ್ರದಷ್ಟು ನೋವಿದ್ದರೂ ಕೂಡ ಸಮುದ್ರದ ತಳದಂತೆ ಶಾಂತವಾಗಿ ಇರು. ಏಕೆಂದರೆ ಸುನಾಮಿಯನ್ನ ಏಳುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ಆಗ ನಿನ್ನ ಬಾಳಿನಲ್ಲಿ ಆಟ ಆಡಿರುವಂತಹ ಪಾಪಿಗಳ ನಿರ್ನಾಮವನ್ನ ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಆಗುವುದಿಲ್ಲ. ದುಃಖದಲ್ಲಿ ಇದ್ದಾಗ ನಾವು ಖಂಡಿತವಾಗಿಯೂ ಕೂಡ ಈ ಅಂಶಗಳನ್ನು ನೆನಪಿನಲ್ಲಿ ಇಡಬೇಕು. ಒಂದನೆಯದು, ಇಂದು ನಿನಗೆ ಎಷ್ಟೇ ಕಷ್ಟಗಳು ಇದ್ದರೂ ಕೂಡ ನಾಳೆ ಖಂಡಿತವಾಗಿಯೂ ಸುಖ ಪಡುವಂತಹ ದಿನ ಬಂದೇ ಬರುತ್ತದೆ. ಇನ್ನು ಎರಡನೆಯದು, ನಿನ್ನ ದುಃಖದ ಕಣ್ಣೀರು ಮನುಷ್ಯನಿಗೆ ಅರ್ಥವಾಗದೇ ಇದ್ದರೂ ಕೂಡ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಥವಾಗಿಯೇ ಆಗುತ್ತದೆ. ಖಂಡಿತವಾಗಿಯೂ ನಿನ್ನ ಕಣ್ಣೀರಿಗೆ ತಕ್ಕ ರೀತಿಯ ಪ್ರತಿಫಲವನ್ನು ಒಂದಲ್ಲ ಒಂದು ದಿನ ಆ ಭಗವಂತನು ಕರುಣಿಸಿಯೇ ಕರುಣಿಸುತ್ತಾನೆ. ಕೇವಲ ಭಗವಂತನ ಮೇಲೆ ನಂಬಿಕೆಯನ್ನು ಇಟ್ಟು ನಿನ್ನ ಕೆಲಸ ಕಾರ್ಯಗಳಲ್ಲಿ ನೀನು ಮುಂದುವರಿ. ನಿನ್ನೆದುರು ನಿಂತು ಮಾತನಾಡುವಂತಹ ಧೈರ್ಯ ಇಲ್ಲದೆ ಇರುವಂತಹ ಕುನ್ನಿಗಳೇ ನಿನ್ನ ಬೆನ್ನ ಹಿಂದೆ ಮಾತನಾಡುವುದಕ್ಕೆ ಶುರು ಮಾಡುತ್ತಾರೆ. ಅಂಥವರ ಮಾತುಗಳಿಗೆ ಏಕೆ ನೀವು ತಲೆಯನ್ನು ಕೆಡಿಸಿಕೊಳ್ಳಬೇಕು? ಇಲ್ಲಿ ನಾವು ಯಾರಿಗೆ ಒಳ್ಳೆಯದನ್ನು ಬಯಸುತ್ತೇವೆಯೋ ಅವರೇ ನಮ್ಮನ್ನು ಕೆಟ್ಟವರನ್ನಾಗಿ ನೋಡುತ್ತಾರೆ, ಕೆಟ್ಟವರನ್ನಾಗಿ ನಿರೂಪಿಸುತ್ತಾರೆ ಈ ಸಮಾಜದ ಎದುರಿಗೆ. ಹಾಗಾಗಿ ನಾವು ಯಾರ ಬಗ್ಗೆಯೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳಲು ಹೋಗಬಾರದು. ಕೇವಲ ನಮ್ಮ ಕಾರ್ಯಗಳತ್ತ ನಮ್ಮ ಚಿತ್ತ ಎನ್ನುವುದು ಇರಬೇಕು. ಸೌಂದರ್ಯದ ಬಗ್ಗೆ ಕನಸು ಕಾಣಬೇಡಿ, ಅದು ನಿಮ್ಮ ಬದುಕನ್ನು ಹಾಳು ಮಾಡುತ್ತದೆ. ಬದುಕಿನ ಬಗ್ಗೆ ಕನಸನ್ನ ಕಾಣಿರಿ, ಅದು ಜೀವನವನ್ನು ಸೌಂದರ್ಯವಾಗಿಸುತ್ತದೆ. ಅದೃಷ್ಟದಿಂದ ಬಂದಿರುವುದು ಅಹಂಕಾರವನ್ನ ಕೊಡುತ್ತದೆ. ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಸಂತೋಷವನ್ನ ಕೊಡುತ್ತದೆ. ಕಷ್ಟಪಟ್ಟು ಸಂಪಾದಿಸಿದ್ದು ಜೀವನದ ಉದ್ದಕ್ಕೂ ಕೂಡ ಸಂತೃಪ್ತಿಯನ್ನ ಕೊಡುತ್ತದೆ. ಹಾಗಾಗಿ ಜೀವನದಲ್ಲಿ ಏನೇ ಸಂಪಾದನೆಯನ್ನ ಮಾಡಿದರೂ ಕೂಡ ಅದು ನಿಮ್ಮ ಬೆವರ ಹನಿಯನ್ನು ಸುರಿಸಿ ದುಡಿದಿರುವಂಥದ್ದು ಆಗಿರಬೇಕು. ತುಂಬ ಯೋಚಿಸಲು ಹೋಗಬೇಡಿ. ನಿಮ್ಮ ಈ ಜೀವನದ ಬಗ್ಗೆ ನಾನು ಯೋಚನೆಯನ್ನ ಮಾಡಿಯೇ ನೀಡಿರುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮನ ಭಕ್ತರು ನೀವಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟ್ ಅನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ.